ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಕುಕಿಂಗ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ಹಾಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೆಣ್ಮಕ್ಳಿಗೆ ಹಬ್ಬ ಅಂದ ತಕ್ಷಣ ತುಂಬಾ ಕೆಲಸ, ಅದರಲ್ಲೂ ಅಡಿಗೆ ಮನೆಯಲ್ಲಿ ಅಡಿಗೆ ಅಂದ್ರೆ ಅವರಿಗೆ ತುಂಬಾ ಸಂಭ್ರಮ. ಹಾಗೇನೆ ಯಾವ ತರದ ಅಡಿಗೆ ಮಾಡಬೇಕು ಅಂತ ತುಂಬಾ ಅಂದ್ರೆ ಒಂದ್ ವಾರದಿಂದಾನೇ ಪ್ಲಾನ್ ಹಾಕ್ತಾ ಇರ್ತಾರೆ. ಮಕ್ಕಳಿಗೆ ಇಷ್ಟ ಆಗಂತದ್ದು, ಮನೆಯಲ್ಲಿ ಹಿರಿಯರಿಗೆ, ಗಂಡನ್ಗೆ, ಹಾಗೆ ಎಲ್ಲರಿಗೂ ಇಷ್ಟವಾಗುವಂತ ಅಡಿಗೆನ ಮಾಡಬೇಕು ಅಂತ. ಅದಕ್ಕೆ ನಾನು ಇವತ್ತು ನಿಮ್ಗೆ ಹಬ್ಬದ ಅಡಿಗೆಯಲ್ಲಿ ಯಾವ ತರ ಸ್ಪೆಷಲ್ ಆಗಿ ಅಡಿಗೆ ಮಾಡಬಹುದು ಅಂತ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಬನ್ನಿ ಇವತ್ತಿನ ನಮ್ಮ ಕಂಪ್ಲೀಟ್ ಫುಡ್ ಮೆನು ಏನು ಅಂತ ನೋಡೋಣ. ಮೊದಲಿಗೆ ಗೆಣಸಿನ ಹೋಳಿಗೆ, ಅಮ್ಮನ ಕೈ ರುಚಿಯಲ್ಲಿ ಗೋಡಂಬಿ ಒಬ್ಬಟ್ಟು, ಹಾಗೆ ಪೇಣಿ ಲಾಡು, ಅವಲಕ್ಕಿ ಕೀರು, ಕೊನೆಯದಾಗಿ ಗಸೆ ಹಲ್ವಾ. ಹಬ್ಬ ಅಂದ ತಕ್ಷಣ ಕಣ್ಮುಚ್ಚ ಕಣ್ ತೆಗೆದ್ರಲ್ಲಿ ಎಲ್ಲರಿಗೂ ಹೋಳಿಗೆ ನೆನಪಾಗುತ್ತೆ. ಹೋಳಿಗೆಯಲ್ಲಿ ಎಷ್ಟೊಂದು ವೆರೈಟಿ ಇರುತ್ತೆ. ನಿಮ್ಗೆ ನಾನು ಈ ಹಿಂದೆ ಪೇಣಿ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತು ಕೂಡ ಒಂದು ಸ್ಪೆಷಲ್ ಆಗಿರುವಂತ ಹೋಳಿಗೆನ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಅದೇ ಗೆಣಸಿನ ಹೋಳಿಗೆ. ನಿಮ್ಮಿಂದ ಎಷ್ಟು ಅಡಿಗೆ ಮಾಡೋಕೆ ಬರ್ತಾ ಇರುತ್ತೆ, ಆದ್ರೆ ಹಬ್ಬದ ಅಡಿಗೆಯಲ್ಲಿ ಗೆಣಸಿನ ಹೋಳಿಗೆ ಮಾಡೋಕ್ ಮಾತ್ರ ಕೆಲವರಿಗೆ ಬರ್ತಾ ಇರಲ್ಲ. ಅದಕ್ಕೆ ನಾನು ನಿಮ್ಗೆ ಗೆಣಸಿನ ಹೋಳಿಗೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇದಕ್ಕೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. ಸಿಹಿ ಗೆಣಸು, ಬೆಲ್ಲ, ಏಲಕ್ಕಿ, ಮೈದಾ ಹಿಟ್ಟು, ಗಸಗಸೆ, ಎಣ್ಣೆ, ಉಪ್ಪು. ಗೌರಿ ಹಬ್ಬದ ಸ್ಪೆಷಲ್ ಗೆಣಸಿನ ಹೋಳಿಗೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ಗೆ ನಾನು ಕಣಕ, ಹೋಳಿಗೆಗೆ ಮೇನ್ ಕಣಕ ಮುಖ್ಯ ಅಲ್ವಾ, ಸ್ವಲ್ಪ ಹೊತ್ತು ನೆಂದಿರ್ಬೇಕಾಗುತ್ತೆ. ಅದಕ್ಕೆ ಮುಂಚೆನೆ ಕಲಸ್ಬಿಟ್ಟು ನೆನ್ಸಿಟ್ಟಿದ್ದೀನಿ. ಹಾಗೇನೆ ಗೆಣಸು ಕೂಡ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ತಗೊಂಡಿದ್ದೀನಿ. ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಈ ತರ ನುಣ್ಣಗಾದ್ಮೇಲೆ ಗ್ಯಾಸನ್ನ ಆನ್ ಮಾಡಿದ್ದೀನಿ. ಬೇಯಿಸಿರುವಂತ ಗೆಣಸನ್ನ ಈಗ ಪ್ಯಾನ್ ನಲ್ಲಿ ಹಾಕಿದ್ದೀನಿ. ಇದ್ರ ಜೊತೆಗೆ ರುಬ್ಬಿರುವಂತ ಬೆಲ್ಲ, ಇದು ಕೂಡ ಒಂದು 3 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗತ್ತೆ. ಯಾಕಂದ್ರೆ ಗೆಣಸಿನಲ್ಲಿ ಸ್ವಲ್ಪ ಸ್ವೀಟ್ ಇರುತ್ತಲ್ವಾ. ಸ್ವಲ್ಪ ಬಿಸಿ ಮಾಡ್ತಾ ಇದ್ದ ಹಾಗೆ ಬೆಲ್ಲ ಎಲ್ಲ ಕರಗ್ಬಿಟ್ಟು ಗೆಣಸಿನ ಜೊತೆಗೆ ಕ್ಲೀನ್ ಆಗಿ ಬೆರೆಯುತ್ತೆ. ನೋಡಿ ಈ ತರ ಬೆಲ್ಲ ಎಲ್ಲ ಬಿಸಿಗೆ ಕರಗ್ಬಿಟ್ಟು ಗೆಣಸಿನ ಜೊತೆಗೆ ಮಿಕ್ಸ್ ಆಗುತ್ತೆ. ಈಗ ಇದಕ್ಕೆ ಗಸಗಸೆ ಹಾಕ್ಬೇಕು, 1 ಸ್ಪೂನ್ ಅಷ್ಟು. ಅದರ ಜೊತೆಗೆ ಏಲಕ್ಕಿ ಪೌಡರ್ ಕೂಡ ಹಾಕ್ಬೇಕು. 1 ಸ್ಪೂನ್ ಅಷ್ಟು ತುಪ್ಪ ಹಾಕಿ. ಸಿಹಿ ಅಡಿಗೆಗೆ ಸ್ವಲ್ಪ ತುಪ್ಪ ಇರ್ಲೇಬೇಕಲ್ವಾ. ತುಪ್ಪ ಏಲಕ್ಕಿ ಬಿತ್ತು ಅಂದ್ರೆ ಘಮ ಘಮ ಅಂತ ಪರಿಮಳ. ನೋಡಿ ಹೂರ್ಣ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ. ಹೋಳಿಗೆ ಅಂದ ತಕ್ಷಣ ಮೊದಲಿಗೆ ಹೂರ್ಣ ರೆಡಿ ಮಾಡ್ಕೋಬೇಕು ನೀಟಾಗಿ. ಈಗಂತೂ ಹೂರ್ಣ ರೆಡಿ ಆಯ್ತು. ಇದನ್ನ ಒಂದು ಪ್ಲೇಟ್ಗೆ ತೆಗಿಬೇಕು, ಸ್ವಲ್ಪ ಆರ್ಬೇಕಲ್ವಾ. ಹೂರ್ಣ ಅಂತೂ ರೆಡಿ ಆಗಿದೆ. ಅದಕ್ಕಿಂತ ಮುಂಚೆ ತವಾ ಕಾಯ್ಬೇಕಲ್ವಾ. ಸ್ವಲ್ಪ ಎಣ್ಣೆನ ಹಾಕ್ಬೇಕು. ಗೌರಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಇದು ಹೆಣ್ಮಕ್ಳ ಹಬ್ಬ. ಅವರು ಶಾಪಿಂಗ್ ಮಾಡೋದ್ರಿಂದ ಹಿಡಿದು ಮನೆಯಲ್ಲಿ ಪೂಜೆ, ಅಡುಗೆ, ಬಂದೋರ್ದು ಹೋದೋರ್ದು ಎಲ್ಲ ನೋಡ್ಕೋಬೇಕಾಗುತ್ತೆ. ಇಷ್ಟೊಂದು ಜವಾಬ್ದಾರಿ ಇಟ್ಕೊಂಡು ಸ್ಪೆಷಲ್ ಆಗಿ ಅಡುಗೆ ಮಾಡ್ಬೇಕಲ್ವಾ. ಕೆಲವರಿಗೆ ಅಡುಗೆ ಬರ್ತಾ ಇರುತ್ತೆ, ಆದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಅಡುಗೆ ಮಾಡ್ಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ, ಆದ್ರೆ ಬರ್ತಾ ಇರಲ್ಲ. ಅಂತವ್ರು ಏನ್ ಮಾಡ್ಬೇಕು, ನಿಮ್ಮ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಕುಕಿಂಗ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮನ ನೋಡ್ಬೇಕು. ನಾವು ಈ ತರ ಡಿಫ್ರೆಂಟ್ ಆಗಿರೋ ಅಡುಗೆನ ಹೇಳ್ಕೊಡ್ತೇವೆ ಅಲ್ವಾ. ನೋಡಿ ಹೂರ್ಣ
ಆರಿದೆ. ಇದನ್ನ ಈ ಥರ ಉಂಡೆ ಮಾಡಿಬಿಟ್ಟು ಕಣಕದ ಮಧ್ಯೆ ಇಟ್ಟು ಹೋಳಿಗೆ ಮಾಡ್ತಿರಲ್ವಾ ಅದೇ ಥರ ಮಾಡಬೇಕು. ನೀವು ಇದನ್ನ ಕೈಯಿಂದ ಕೂಡ ತಟ್ಬೋದು, ಇಲ್ಲ ಲಟ್ಟಿಸ್ಲೂಬಹುದು. ನನಗೆ ಒಬ್ಬಟ್ಟು ಮಾಡೋದು ಅಂದರೆ ಕೈಯಿಂದ ತಟ್ಟಿ ಮಾಡಿದ್ರೇ ಇಷ್ಟ ಆಗುತ್ತೆ. ಕೆಲವ್ರ ಮನೇಲಿ ಹಾಗೇನೆ ಕೈಯಿಂದ ತಟ್ಟು ಮಾಡಿರೋ ಒಬ್ಬಟ್ಟು ಅಂದರೆ ಕೆಲವ್ರಿಗೆ ತುಂಬ ಇಷ್ಟ ಆಗ್ತಾ ಇರುತ್ತೆ. ಅದೇನೋ ಗೊತ್ತಿಲ್ಲ, ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾವು ಇವತ್ತು ನಿಮಗೆ ಸ್ಪೆಷಲ್ ಆಗಿ ಗೆಣಸಿನ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಹಾಗೆ ಇನ್ನೂ ಕೆಲವು ಸ್ಪೆಷಲ್ ಆಗಿರುವಂಥ ಹೋಳಿಗೆಗಳು ಇವೆ. ಏನೇನಂದ್ರೆ, ಈಗ ಸೀಸನ್ನಲ್ಲಿ ಹಲಸಿನ ಸೀಸನ್ ಬರುತ್ತೆ, ಆವಾಗ ಹಲಸಿನ ಹೋಳಿಗೆ ಮಾಡ್ತಾರೆ. ಹಾಗೆಯೇ ಬಾಳೆಹಣ್ಣಿಂದ ಕೂಡ ಹೋಳಿಗೆ ಮಾಡ್ತಾರೆ. ಗೊತ್ತಾ ನಿಮಗೆ? ಕೆಲವ್ರ ಮನೆಯಲ್ಲಿ ಗೆಣಸಿನ ಪಲ್ಯ ತುಂಬ ಇಷ್ಟಪಡ್ತಾ ಇರ್ತಾರೆ. ಅವರು ಇನ್ಮೇಲೆ ಗೆಣಸಿನ ಹೋಳಿಗೆ ಕೂಡ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಅಷ್ಟೊಂದು ಚೆನ್ನಾಗಿರುತ್ತೆ ಹೋಳಿಗೆ. ಈ ಹೋಳಿಗೆ ಮಾಡೋಕೆ ಕೂಡ ತುಂಬಾ ಈಸಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ಸುಲಭ ಅಂತ. ಈಗ ಒಬ್ಬಟ್ಟು ಅಂದ್ರೆ ಬೇಳೆ ಹೋಳಿಗೆ ಎಲ್ಲ ಮಾಡೋದು ಸ್ವಲ್ಪ ಟೈಮ್ ತಗೊಳತ್ತೆ. ಯಾಕಂದ್ರೆ ಬೇಳೆ ಬೇಯಬೇಕು, ಅದನ್ನ ನಾವು ನೋಡ್ಬೇಕಂದ್ರೆ ಒಂದು ಹದದಲ್ಲಿ ಬೇಯಬೇಕಾಗತ್ತೆ. ಆಮೇಲೆ ಬೆಲ್ಲ ಹಾಕಿ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಇದು ಕೆಲಸ ಕಮ್ಮಿ ಇದ್ರೂ ಕೂಡ ರುಚಿ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಹೋಳಿಗೆ ರೆಡಿ ಆಯ್ತು. ನೋಡಿ, ಇಂಥ ಹೋಳಿಗೆ ಮಾಡೋದ್ರಿಂದ ಇನ್ನೊಂದು ಅನುಕೂಲ ಏನು ಅಂದ್ರೆ, ಮನೆಯಲ್ಲಿ ಯಾರಾದ್ರೂ ಅಡಿಗೆ ಕಲಿಬೇಕು ಅಂತ ಇಷ್ಟಪಡೋರಿದ್ರೆ ಅವ್ರಿಗೆ ನೀವು ಸ್ಟಾರ್ಟಿಂಗು ಇಂಥ ಹೋಳಿಗೆನ ಹೇಳ್ಕೊಡ್ಬೋದು. ತುಂಬಾ ಈಸಿ ಆಗಿರುತ್ತೆ, ಅವ್ರಿಗೂ ಕೂಡ ಕಲಿಯೋಕೆ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಹೋಳಿಗೆಗೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಗೌರಮ್ಮ ಅಂತೂ ತುಂಬಾ ಇಷ್ಟಪಡ್ತಾರೆ ಗೆಣಸಿನ ಹೋಳಿಗೆ. ನಿಮ್ಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ. ಇಷ್ಟ ಆಗುತ್ತೋ ಇಲ್ಲೋ ಅಂತ ನೀವು ತಿಳ್ಕೊಬೇಕಾದ್ರೆ ಮನೆಯಲ್ಲಿ ಇದನ್ನ ಟ್ರೈ ಮಾಡಲೇಬೇಕು. ಗೆಣಸಿನ ಹೋಳಿಗೆ ಮಾಡುವ ವಿಧಾನ. ಪ್ಯಾನ್ನಲ್ಲಿ 1 ಬೌಲ್ ಬೇಯಿಸಿದ ಗೆಣಸು, 3 ಸ್ಪೂನ್ ಬೆಲ್ಲ, 1 ಸ್ಪೂನ್ ಗಸಗಸೆ, ಅರ್ಧ ಸ್ಪೂನ್ ಏಲಕ್ಕಿ, 1 ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೂರಣವನ್ನು ರೆಡಿ ಮಾಡಿಕೊಳ್ಳಿ. ಕಣಕವನ್ನು ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಮಣೆಯ ಮೇಲೆ ಲಟ್ಟಿಸಿಕೊಂಡು ಮಧ್ಯದಲ್ಲಿ ಹೂರಣವನ್ನು ಇಟ್ಟು ಮತ್ತೊಮ್ಮೆ ಚೆನ್ನಾಗಿ ಲಟ್ಟಿಸಿಕೊಂಡು ಪ್ಯಾನ್ ಮೇಲೆ ಹಾಕಿ 2 ಬದಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈಗ ರುಚಿ ರುಚಿಯಾದ ಗೆಣಸಿನ ಹೋಳಿಗೆ ರೆಡಿಯಾಗಿದೆ.